ಈಗ ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ತುರುವೇಕೆರೆಯಿಂದ ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರಸ್ವಾಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 30 ಇನ್ನೊಂದ್ಸಲ ಹೇಳಿ. 30 ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಕೇಳಿಸ್ತಾ ಇಲ್ಲ. ಇಲ್ಲ ಮೇಡಮ್. 30 1963 68. ಓಕೆ, ಹುಟ್ಟಿದ ಸಮಯ ತಿಳಿಸಿ. ಬೆಳಗ್ಗೆ 5 ಗಂಟೆ. 5. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಕುಮಾರಸ್ವಾಮಿಗಳೇ ನಮಸ್ಕಾರ. 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 ನಿಮ್ಮದು ದಿನಾಂಕ ಹೇಳಿದ್ರಿ 30 ತಿಂಗಳಿಗೆ 5. ಓಕೆ, 5 ಅಂದರೆ ಮೇ ತಿಂಗಳು 68. ಸರಿ, ಆಯಿತು. ನಿಮ್ಮದು ಏನಾಗ್ತಾ ಇದೆ, ನಿಮ್ಮ ಧ್ವನಿ ಕತ್ತರಿಸಿ ಬರ್ತಾ ಇದೆ. ಆ ಸ್ವಲ್ಪ ಕೇಳಿಸ್ಕೊಳ್ಳೋದ್ರಲ್ಲೇ ಏನು ಅಂತ ಕೇಳೋ ಹಾಗಾಗಿದೆ. ಇರಲಿ, ನಾನೀಗ ಒಟ್ಟಾರೆಯಾಗಿ ಈಗ ಕಾಲ ಹೇಗಿದೆ ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ, ಬುಧ ಧನಸ್ಥಾನದಲ್ಲಿದ್ದಾನೆ. ಧನಾಧಿಪತಿ ಧನಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಕರ್ಮಾಧಿಪತಿ ಲಾಭದಲ್ಲಿರ್ತಕ್ಕಂಥದ್ದು, ಇವೆರಡೂ ತುಂಬ ಒಳ್ಳೆಯದೇ. ಹೀಗಾಗಿ ಆತಂಕ ಪಡ್ತಕ್ಕಂಥ ಸಂದರ್ಭಗಳಿಲ್ಲ ಸದ್ಯಕ್ಕೆ. ಹೀಗಾಗಿ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ನಡೀತಾ ಇರತಕ್ಕಂತಹ ದಶಾ ಭುಕ್ತಿಗಳ ಪ್ರಕಾರ ತುಂಬ ಚೆನ್ನಾಗೇ ಇದೆ. ಹೀಗಾಗಿ ಆತಂಕಕ್ಕೆ ಒಳಗಾಗಬೇಡಿ. ಕಾರ್ಯಗಳೇನೋ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತಂದರೆ ಅದು ಸಹಜವಾಗಿ ಶನೈಶ್ಚರನಿಂದ ಆಗ್ತಾ ಇರುತ್ತೆ ಅಷ್ಟೇ. ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ನಮಸ್ಕಾರ ಹಾಕಿ, ಶನಿ ಪರಮಾತ್ಮ ಅನುಕೂಲ ಮಾಡಿಕೊಡ್ತಾನೆ. ಧನ್ಯವಾದಗಳು ಕುಮಾರಸ್ವಾಮಿ ಅವರೇ. ಶಾಸ್ತ್ರಿಗಳೇ, ಈಗ ದ್ವಾದಶ ರಾಶಿಗಳ ಫಲಾಫಲ ನೋಡೋಣ. ಈಗ ತುಲಾ, ವೃಶ್ಚಿಕ ಹಾಗೂ ಧನು ರಾಶಿಗಳ ವಾರದ ಫಲವನ್ನು ತಿಳಿಸ್ಕೊಡೋದಾದ್ರೆ ನೋಡೋಣ ತುಲಾರಾಶಿಯವರಿಗೆ ಹೇಗಿದೆ ಅಂತ. ತುಲಾರಾಶಿಯವರಿಗೆ ವಾರದಾದಿಯಲ್ಲಿ ವಸ್ತು ಹಾನಿ, ವಾಗ್ವಾದ, ಅಪಮಾನ, ವೃತ್ತಿಯಲ್ಲಿ ಅನುಕೂಲ, ಗೌರವ ತುಂಬ ಚೆನ್ನಾಗಿದೆ. ಧರ್ಮ ಸತ್ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಕೃಷಿ ಭೂ ವ್ಯವಹಾರಗಳಲ್ಲಿ ಲಾಭ ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಅಂಥ ತೊಡಕೇನೂ ಇಲ್ಲ. ವಸ್ತು ನಷ್ಟತೆ ಹೇಳ್ತಾ ಇದೆ. ಅದು ಕಾರಣ ಅಷ್ಟಮದಲ್ಲಿರ್ತಕ್ಕಂಥ ಮಾಂದಿ ಕಾರಣದಿಂದಾಗಿ ಹುಷಾರಾಗಿದ್ದರೆ ಆಯಿತು. ನಿಮ್ಮ ವಸ್ತುಗಳು ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀರ, ಅಥವಾ ಇನ್ಯಾವುದೋ ಮನೆಯಲ್ಲೇ ಮುಖ್ಯವಾದ ಡಾಕ್ಯುಮೆಂಟ್ಸು ಮತ್ತೊಂದು ಕೈಗೆ ಸಿಗದೆ ಹೋಗ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ವಾರದಾದಿಯಲ್ಲಿ ಅದು ಸೋಮವಾರ ಮಂಗಳವಾರ, ನಾಳೆ ನಾಡಿದ್ದಷ್ಟೇ. ಆಮೇಲೆ ತುಂಬ ಚೆನ್ನಾಗಿದೆ, ಆತಂಕ ಬೇಡ, ಚೆನ್ನಾಗಿದೆ. ಸತ್ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಶುಭ ಕಾರ್ಯಗಳಲ್ಲಿ ಶುಭ ಚಿಂತನೆ ಮಾಡ್ತಕ್ಕಂಥದ್ದು, ಉತ್ತಮರ ಭೇಟಿ ಆಗ್ತಕ್ಕಂಥದ್ದು, ಸತ್ಸಂಗ ಏರ್ಪಾಡಾದರೆ ಸಾಕಾಗುತ್ತೆ, ಬದುಕಿಗೆ ದೊಡ್ಡ ವರ ಅಂತ ಹೇಳ್ತಾರೆ. ಹೀಗಾಗಿ ಅಂಥ ಒಂದು ಸಂಘ ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಭೂ ವ್ಯವಹಾರಗಳಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಾಗಬಹುದು, ಅಥವಾ ಯಂತ್ರೋದ್ಯಮ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು, ಮೆಕ್ಯಾನಿಕಲ್ಲು, ಕೆಮಿಕಲ್, ಇಂಥ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹೀಗಾಗಿ ಆತಂಕ ಬೇಡ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ತುಲಾರಾಶಿಯವರಿಗೆ ಸ್ತ್ರೀಯರಲ್ಲಿ ಅನಗತ್ಯ ಚರ್ಚೆ, ವಾದ, ವೃತ್ತಿಯಲ್ಲಿ ಅನುಕೂಲ, ಲಾಭ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಸಾಲ, ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಶೀತ, ವಾತ ಬಾಧೆಗಳನ್ನು ನಿಮಗೆ ಕಾಡಬಹುದು, ಸ್ವಲ್ಪ ಹುಷಾರು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಕಾರಣ ಷಷ್ಠದಲ್ಲಿ ರೋಗಸ್ಥಾನದಲ್ಲಿ ಚಂದ್ರ ಸಂಚರಿಸ್ತಾನೆ. ಹೀಗಾಗಿ ಕೆಲಸಕ್ಕೆ ಹೋಗದೇ ಇರುವಷ್ಟರ ಮಟ್ಟಕ್ಕೆ ತೊಡಕುಗಳು ಉಂಟಾಗ್ಬಿಡೋ ಸಾಧ್ಯತೆಗಳು, ರಜಾ ತಗೊಂಬೇಡಪ್ಪ ಸಾಕಾಯಿತು ಅನ್ನೋ ರೀತಿಯ ಸಾಧ್ಯತೆ ಇದೆ. ಹೀಗಾಗಿ ಮುನ್ನ ಎಚ್ಚರಿಕೆ ತಗೊಳ್ಳೋದು ಬಹಳ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಉಳಿದ ಹಾಗೆ ತುಂಬ ಚೆನ್ನಾಗೇ ಇದೆ. ಪ್ರಯಾಣ ಆಗಬಹುದು, ಸ್ನೇಹಿತರು ಬಂಧುಗಳ ವಿಚಾರ ಆಗಬಹುದು, ಇನ್ಯಾವುದೋ ವ್ಯವಹಾರಗಳಾಗಬಹುದು, ಅಲ್ಲೆಲ್ಲ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಆತಂಕ ಬೇಡ. ಸಾಲದ ವಿಚಾರದಲ್ಲಿ ಹೆಣ್ಣುಮಕ್ಕಳು ಸ್ವಲ್ಪ ಹುಷಾರ, ಎಚ್ಚರವನ್ನು ವಹಿಸಬೇಕು. ತುಲಾರಾಶಿಯವರಿಗೆ ಏನಪ್ಪ ಪರಿಹಾರ ಅಂದರೆ ಶನೈಶ್ಚರ ಹಾಗೂ ದುರ್ಗಾ ಕವಚ, ಇದನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯದಿಂದ ಅನಾರೋಗ್ಯದ ಆ ಬಳಲುವಿಕೆಯಿಂದ ಹೊರಗೆ ಬರ್ತೀರ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆಯಪ್ಪ ನನ್ನ ರಾಶಿ ಅಂತ ಕಾದು ಕೂತಿರ್ತೀರ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಧೈರ್ಯ, ಸಾಹಸಗಳು ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಮಾತು, ಹಣ ನಷ್ಟ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ದಾಂಪತ್ಯದಲ್ಲಿ ಮುಖ್ಯವಾಗಿ ಅದು ಸೋಮವಾರ, ನಾಳೆ ಇನ್ನಿನ್ನು ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಡುವಂತಹ ದಿವಸ. ನಾಳೆ ಬೆಳಗಾತಿ ಎದ್ದು ಕೂಡಲೇ ಕಿರಿಕಿರಿ ಸಮಸ್ಯೆಗಳಾಗ್ಬಿಟ್ರೆ ಬಹಳ ಕಷ್ಟ. ಟಿಫನ್ ಬಾಕ್ಸೇ ರೆಡಿ ಆಗೋದಿಲ್ಲ, ಹಾಗಾಗ್ಬಿಡುತ್ತೆ. ಹೀಗಾಗಿ ಜಗಳ ಮಾಡ್ಕೋಬೇಡಿ. ಗೊತ್ತಾಗಿದೆಯಲ್ಲ, ಏನೋ ಸಂದರ್ಭ ಬರಬಹುದು ಅಂತ ಸ್ವಲ್ಪ ಜಾಗ್ರತೆ ವಹಿಸಿಬಿಟ್ರೆ ಸಾಕಾಗುತ್ತೆ. ಹೀಗಾಗಿ ಉಳಿದ ಹಾಗೆ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೆಲ್ಲ ಧೈರ್ಯ, ಉತ್ಸಾಹ ಬೇಕು ಕೆಲಸಕ್ಕೆ. ಹೀಗಾಗಿ ಅದು ಸದಾ ಇರುತ್ತೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಧೈರ್ಯವೂ ಇದೆ. ಹೀಗಾಗಿ ಅನುಕೂಲ ಹೆಚ್ಚಾಗಿದೆ. ಆತಂಕ ಬೇಡ. ವಿದೇಶ ಪ್ರಯಾಣ ಇದ್ದರೆ, ದೂರ ಪ್ರಯಾಣ ಎಲ್ಲ ಹೋಗ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಸ್ವಲ್ಪ ಹಿನ್ನಡೆ, ವಿಘ್ನ, ವೇಟಿಂಗ್ ಮಾಡ್ತಕ್ಕಂಥದ್ದು, ಮತ್ತೊಂದು ಪೋಸ್ಟ್ಪೋನ್ ಆಗಿಬಿಡ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳು ಕೂಡ ಇದೆ. ಹೀಗಾಗಿ ಅದರ ಕಡೆಗೂ ಸ್ವಲ್ಪ ಗಮನ ಬೇಕು.
ಏನು ಅದರಲ್ಲಿ ವಿಚಲಿತರಾಗದೆ ಹೀಗಾಯ್ತಲ್ಲ ಅಂತ ಕಂಗಾಲಾಗದೆ ಬೇರೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿ ಬೇರೆ ಪ್ರಯತ್ನಕ್ಕೆ ನಾವು ತೊಡಗಬೇಕು. ಅದು ಈ ಭವಿಷ್ಯ ಹೇಳೋದು ಏನಪ್ಪ ಅಂತಂದರೆ ಕಂಗಾಲಾಗ ಹೌದಾ ಹೀಗ ಅಂತಲ್ಲ, ಹೀಗಾಗ್ತಾ ಇದೆ ಮತ್ತೇನು ಮಾಡಲಿ ಅಂತ ಆಲೋಚಿಸಬೇಕು ಅಥವಾ ಇನ್ಯಾರೋ ದೊಡ್ಡವ್ರನ್ನ ಕೇಳ್ಕೋಬೇಕು. ಅದನ್ನು ಸೂಚಿಸ್ತಕ್ಕಂಥದ್ದು ಇದು ಭವಿಷ್ಯ. ಅದರ ಕಡೆ ಗಮನ ಕೊಡಿ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರಬಹುದು. ಸ್ತ್ರೀಯರಿಗೆ ಮನೋವ್ಯಥೆ, ಉದರ ಸಂಬಂಧಿ ತೊಂದರೆಗಳು, ಬೆನ್ನಿನ ನೋವು, ಬೆನ್ನಿನ ಬುಡ ಈ ಭಾಗದಲ್ಲೆಲ್ಲ ನೋವು ವಿಪರೀತವಾಗಿ ತೊಂದರೆ ಕೊಡೋ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಅದೃಷ್ಟವು ಕೈತಪ್ಪಿ ಬಿಡಬಹುದು, ವಿಳಂಬ ಆಗಿಬಿಡಬಹುದು, ನಮಗೆ ಸಿಗಬೇಕಾಗಿತ್ತು ಅದೇನು ಮುಂದಕ್ಕೆ ಹೋಯ್ತಲ್ಲಪ್ಪ ಅಂತ ಬೇಸರ ಆಗಬಹುದು. ಈ ರೀತಿಯ ಸಾಧ್ಯತೆಗಳನ್ನು ಹೇಳ್ತಾ ಇದೆ. ಪರಿಹಾರ ಏನಪ್ಪ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ, ಕ್ಷೀರ ಅಭಿಷೇಕ ಮಾಡಿಸಿ, ಹಾಲಿನ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಅದು ತುಂಬ ಒಳ್ಳೆಯದು. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಔಷಧ, ವಸ್ತ್ರವ್ಯ ಕ್ಷೇತ್ರಗಳಲ್ಲಿ ಲಾಭ ಇದೆ. ಸಾಲ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಸ್ವಲ್ಪ ಸಾಲ ಮತ್ತು ಶತ್ರು ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ತೊಡಕುಗಳು ಉಂಟಾಗಬಹುದು. ತೀರಾ ಗಂಭೀರವಾಗಿ ಅಂತಲ್ಲ, ಸಣ್ಣ ಪುಟ್ಟ ಪ್ರಮಾದ. ಹೀಗಾಗಿ ಅದರ ಕಡೆ ಗಮನ ಇರಲಿ. ಸಾಲ ಶತ್ರುಗಳ ವಿಚಾರದ ಸ್ವಲ್ಪ ತುಂಬ ಹುಷಾರಾಗಿರಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಉಳಿದ ಹಾಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಕುಟುಂಬದಲ್ಲಿ ಹಲವರ ಜೊತೆಗೆ ಒಂದು ರೀತಿಯ ಒಡನಾಟ. ಹೆಣ್ಮಕ್ಳು ಸ್ವಲ್ಪ ಮಾತಿನಲ್ಲಿ ನಿಗಾ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು. ವಾರದ ಆದಿಯಲ್ಲಿ ಧನುರಾಶಿಗಳು. ಚಂದ್ರ ವೀಕ್ ಆಗಿದ್ದಾನೆ. ಅವನ ಅಷ್ಟಮಾಧಿಪತಿ ವಾಕ್ಸ್ಥಾನದಲ್ಲಿ ಸಂಚರಿಸುವಾಗ ಮಾತಾಡಿ ನಷ್ಟ ಸಂಭವ ಆಗಿಬಿಡುತ್ತೆ. ಅಯ್ಯೋ ಯಾಕಾದರೂ ಮಾತಾಡೋಣಪ್ಪ ಅನ್ನೋ ರೀತಿಯಲ್ಲಿ ಆಗುತ್ತೆ. ಹೀಗಾಗಿ ಗಮನ ಇರಲಿ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ನೋಡೋಣ. ಇದೆಲ್ಲ ಚೆನ್ನಾಗಿದೆ. ವಸ್ತ್ರ, ಔಷಧ ವ್ಯಾಪಾರಿಗಳಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ವಾರದ ಅಂತ್ಯದಲ್ಲಿ ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು. ಸ್ವಲ್ಪ ಬಂಧು ಸ್ನೇಹಿತರಲ್ಲಿ ಸಹಕಾರ ಚೆನ್ನಾಗಿದೆ, ಸಂಶಯ ಇಲ್ಲ. ಕೃಷಿ, ಶ್ರಮಜೀವಿಗಳಿಗೆ ಲಾಭ ಚೆನ್ನಾಗಿದೆ. ಹಣ, ಮಾತಿನ ವಿಚಾರದ ಸ್ವಲ್ಪ ಗಮನ ಬೇಕು. ಚೆನ್ನಾಗಿಲ್ಲ ಅಂತಲ್ಲ, ಒರಟುತನ ಬಂದುಬಿಡುತ್ತೆ. ಆ ಒರಟುತನ ಎಷ್ಟೋ ಜನರಿಗೆ ಇಷ್ಟ ಆಗೋದಿಲ್ಲ. ಪ್ರೀತಿಯಿಂದ ನಯವಾಗಿ ಅದು ಒಂದು ಮಾತಿದೆ, ಸರ್ವೇ ತುಷ್ಯಂತಿ ಜಂತವ ಅಂತ, ಪ್ರಿಯವಾಕ್ಯ ಪ್ರಧಾನಿಯ ಪ್ರೀತಿಯಿಂದ ಹೇಳಿದ್ರೆ ಎಂಥ ಉಗ್ರ ಸ್ವಭಾವದನು ಕೂಡ ಸ್ವಲ್ಪ ಆಯಿತು ಅಂತ ಯೋಚನೆ ಮಾಡ್ತಾನೆ. ಹೀಗಾಗಿ ಅದು ಬೇಕಾಗಿದೆ. ಈ ವಾರದ ಅಂತ್ಯದಲ್ಲಿ ನೀವು ಕೃಷಿಕರಿಗೆಲ್ಲ, ಶ್ರಮಜೀವಿಗಳಿಗೆ ಲಾಭದಾಯಕವಾಗಿದೆ. ಮನೆ ಕಟ್ಟುವವರಿಗೆ ಅಲ್ಲಿ ಶ್ರಮಿಕ ಇದ್ದಾನೆ ಶನೈಶ್ಚರ. ಹೀಗಾಗಿ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಧನುರಾಶಿಯವರಿಗೆ ಕೃಷ್ಣ ಸನ್ನಿಧಾನದಲ್ಲಿ ನೀವು ಕೂಡ ತುಳಸಿ ಸಮರ್ಪಣೆ ಮಾಡಿ, ಅಥವಾ ವಿಷ್ಣು ಸನ್ನಿಧಾನ ಆಗಬಹುದು, ಅಲ್ಲಿಗೆ ತುಳಸಿ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.